ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ. ಧಾರವಾಡ ನಗರದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮಾಳಮಟ್ಟಿ ಗಪೂರ್ ಕೋಣಿಯಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ, ಗ್ಯಾಲಕ್ಸಿ ಮತ್ತು ವೇದಾ ಫೌಂಡೇಶನ್ ವತಿಯಿಂದ ಪೌರ ಕಾರ್ಮಿಕರಿಗೆ ಪುಷ್ಪ ನೀಡಿ ಗೌರವಿಸಲಾಯಿತು. ಸಾರ್ವಜನಿಕರು ಇಂದು ಆರೋಗ್ಯವಾಗಿದ್ದಾರೆ ಎಂದರೆ ಅದಕ್ಕೆ ಕಾರಣ ಪೌರ ಕಾರ್ಮಿಕರು. ಅವರು ತಮ್ಮ ಜೀವನ ಮುಡಿಪಿಟ್ಟು ರಸ್ತೆಗಳನ್ನು, ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುತ್ತಾರೆ. ನಾವು ಅವರಿಗೆ ಗೌರವ ಕೊಡಬೇಕೆಂದು ವೇದಾ ಫೌಂಡೇಶನ್ ಅಧ್ಯಕ್ಷ ರತೀಶ್ ಶ್ರೀನಿವಾಸನ್ ಸಭೆ ಉದ್ದೇಶಿಸಿ ಮಾತನಾಡಿದರು. ನಗರದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ, ಸಮರ್ಪಕವಾಗಿ ಪರಿಸರವನ್ನು ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರು ಮಾಡುತ್ತಾರೆ ಎಂದು ಲಯನ್ಸ್ ಕ್ಲಬ್ ಧಾರವಾಡ ಅಧ್ಯಕ್ಷ ಲಯನ್ ಡಾಕ್ಟರ್ ಎಸ್.ವೈ. ಶೇಖ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾರ್ಮಿಕರನ್ನು ಸೀರೆಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಗಮಿಸಿದವರನ್ನು ಲಯನ್ ನಾಗರಾಜ್ ಮುದುಗನ್ನವರ್ ಸ್ವಾಗತಿಸಿದರು. ಲಯನ್ ಜ್ಯೋತಿ ಹಿರೇಮಠ್, ರೇಣುಕಾ ಮುದೋಳ್ಕರ್, ವಿದ್ಯಾ ಬೆಲ್ಲರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಲಯನ್ ಬಸಂತಿ ಹಪ್ಪಳರ್, ಲಯನ್ ಗುಂಡಪ್ಪ ರಾಠೋಡ್, ಲಯನ್ ಸುವರ್ಣ ಸುರ್ಕೋಡ್, ಯಶೋಧ ಯರಿಕೋಟ್, ಭಾರತಿ ಉಪಾಧ್ಯಾಯ, ಪ್ರಭಾಕರ್ ಗದ್ರೆ ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಹುಯಿಯಂತ ಊಟ ಹಾಕಿಸ್ಕೊಳ್ಳೋದು, ಅದು ಆದಷ್ಟು ನಾವೇನು ಮಾಡಬೇಕು, ಇದನ್ನು ನಾವು ಪಬ್ಲಿಕ್ ನಲ್ಲಿ ಹೇಳೋದು ತುಂಬ ಕಷ್ಟ. ಅವರು ಕೇಳಲ್ಲ, ಆದರೆ ನಮಗೆ ಬೇಕು. ಯಾಕೆ ನಮ್ಮ ನಗರ, ನಮ್ಮ ಸ್ವಚ್ಛತೆ ಮುಖ್ಯ. ಸೊ ಅದನ್ನು ಒಂದಿನ ಹಸಿರು ಕ್ರಾಂತಿ ಅಂತ ಹೇಳಿ ಅದನ್ನು ಕಾರ್ಯಕ್ರಮ ಮಾಡಿ ಅವೇರ್ನೆಸ್ ಥರ ಕೊಡೋಣ ಎಲ್ಲರಿಗೂ ಜನಗಳಿಗೆ. ಬಟ್ ನೀವು ಇವತ್ತಿನ ದಿನನೇ ನೆನ್ಪಿಟ್ಕೊಂಡು, ಇವಾಗೆಲ್ಲ ಪಕ್ಷ ಶುರುವಾಗುತ್ತೆ. ಪೇಪರ್ ರ್ಯಾಪ್ ಮಾಡಿ ಕೊಡಿ ಸರ್, ಪೇಪರ್ ರ್ಯಾಪ್ ಮಾಡಿ ಕೊಡಿ ಸರ್, ನಮಗೆ ಈಗ ಖಾಲಿ ಹಾಕಬೇಡಿ ಎಲೆ ಅಂತ ನೀವು ಉದ್ದಾಗಿ ನೀವು ಹೇಳಿ. ನಿಮಗೆ ಅದಕ್ಕೆ ಬೇಕಾದ್ರೆ ರೈಟಿಂಗಲ್ಲಿ ಬೇಕಾ, ನಾವು ಮೇಡಮ್ ಹೇಳಬೇಕು, ನಾವು ರೈಟಿಂಗಲ್ಲಿ ಕಳಿಸ್ತೀವಿ, ಏನೂ ತೊಂದರೆ ಇಲ್ಲ. ನೋಡಿರಿ, ನಾವು ಚೆನ್ನಾಗಿರ್ತೀವಿ ಅಂತಂದರೆ ನಮ್ಮ ಅಕ್ಕಪಕ್ಕದವರು ಚೆನ್ನಾಗಿರ್ತಾರೆ. ಸೊ ನಾವು ಎಲ್ಲರ ಹತ್ರ ಚೆನ್ನಾಗಿರೋಕ್ಕೆ ಪ್ರಯತ್ನ ಮಾಡೋಣ, ಒಗ್ಗಟ್ಟಾಗಿರೋಣ. ಸ್ವಚ್ಛತೆ ಬಗ್ಗೆ ನಾವು ಚೆನ್ನಾಗಿ ಎಲ್ಲರಿಗೂ, ಈಗ ಗೌಳಿಗಲ್ಲಿ ನಮ್ಮ ಲಕ್ಷ್ಮಿ ವಾರದಲ್ಲಿ 2 ದಿನ ಮಲ್ಕೊಳ್ತಾಳೆ. ಯಾಕೆ? ಅಲ್ಲಿ ಕ್ಲೀನೇ ಇಲ್ಲ, ಆ ಗಟಾರ ಪೂರ್ತಿ ತುಂಬಿರುತ್ತೆ, ಅಲ್ಲಿ ಒಂದು ಚೂರು ಕ್ಲೀನ್ ಇರಲ್ಲ. ಅದನ್ನು ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀವಿ. ಹೌದು, ಅದಕ್ಕೊಬ್ಬರನ್ನ ನಿಲ್ಲಿಸೇ ಬಿಡ್ರಿ. ಕರೆಕ್ಟ್. ನಮ್ಮಲ್ಲಿ ಒಂದು ಶಿಸ್ತು ಜಾಸ್ತಿ ಬರಬೇಕು, ಇನ್ನೊಂದು ಕಾನೂನಿಗೆ ಹೆದರಬೇಕು. ನಮ್ಮಲ್ಲಿ ಎದ್ದು ಇಲ್ಲ, ಆದರೆ ಇವತ್ತು ನಾವು ಮಾಡೋಣ. ಇಲ್ಲ ಅಂತ ನಾವು ನೆಗೆಟಿವ್ ಆಗಿ ಅದು ನಿಲ್ಸೋದು ಬೇಡ. ಟೇಕ್ ಪಾಸಿಟಿವ್ ಆಗಿ ತಗೊಳ್ಳೋಣ ಮತ್ತು ಪ್ರಯತ್ನ ಮಾಡೋಣ. ಪ್ರಯತ್ನ ಇದ್ರೇ ಬದಲಾವಣೆ ಮಾಡಬೇಕಂದ್ರೆ ನಾವು ಮನಸ್ಸಲ್ಲಿ ಗಟ್ಟಿ ಮಾಡ್ಕೋಬೇಕು, ಮೈಂಡ್ ಸೆಟ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲ ಡಬ್ಬಿ ಇದ್ದಿರ್ತಾವಲ್ಲ, ಪಾನಿಪುರಿಗೆ ಅವತ್ತು ಹೇಳ್ಬೇಕು, ಇದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಇಲ್ಲ ನಡು ಅದರ ರಸ ತೆಗೆದು ಕೊಡ್ತೀವಿ, ಕಬ್ಬಿನ ಅದನ್ನೆಲ್ಲ ಅಲ್ಲೇ ಬಾಜುಕ ಹೋಗಿದ್ದು ಕಚರ ಬರೀ ನೋಡ. ನಾನು ಹಿಂಗೆ ಯಾಕೆ ಮಾಡ್ತೀವಿ, ಒಂದು ಕ್ಯಾರಿ ಬ್ಯಾಗ್ನ ಹಾಕು, ಒಂದು ಚೀಲದಾಗ ಹಾಕು, ಅದಿಲ್ಲ. ಅದು ಆಮೇಲೆ ಅಲ್ಲೇ ಹಾಂ, ಎಷ್ಟು ನೋಡ ಗಿಡ ಅದು ನಾವು ಚೇಂಜ್ ಆಗಬೇಕು, ಅದ್ರ ಜೊತೆಗೆ ಕಲರ್ ಚೇಂಜ್ ಆಗ್ತದೆ. ಅದಕ್ಕೆ ನಿಮ್ಮ ಸಾಥ್ ಬೇಕು, ನಿಮ್ದೆಲ್ಲದು ಸಾಥ್ ಬೇಕಾಗ್ತದೆ. ಅಂತೇಳಿ ವೇದಾ ಅಧ್ಯಕ್ಷರು ನಾವು ಮಾತಾಡ್ತಾರೆ. ಅವರಿಗೆ ನಮ್ಮ ರೈತರಪ್ಪ ಅಧ್ಯಕ್ಷ ಮಾತಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಭಾಳ ಮುಖ್ಯ. ಆ್ಯಂಡ್ ಯು ಆರ್ ದ ಹೀರೋ ಆಫ್ ದಟ್, ಬಿಕಾಸ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಟ್ ಇಸ್ ಫಾರ್ ಅವರ್ ಸೆಲ್ಫ್, ಫಾರ್ ಅವರ್ ಸೊಸೈಟಿ. So our Nagar Swachh, if our city will be clean, that everybody will be healthy and hygienic, so nobody will be false illness. So this is very important project. Whatever your contribution is very big, that because we are not having that much bear to go to hospital and fall sick, and so many diseases arriving from this thing. So whatever your cleanliness and hygiene maintaining, that this is very important thing. So in our motto, you are the heroes, that. So we are here felicitating to you and giving all distribution for ourselves to contribute whatever it is, to appreciate you, whatever your work. So continue your work and appreciate, clean our city, and we will also help you. Thank you very much. ಒಂದೆರಡು ಮಾತಾಡಿದ್ದಕ್ಕೆ ಅವರಿಗೆ ಧನ್ಯವಾದ.
ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ರಿ, ಯಾವ ಥರ ಮಾಡ್ತಾ ಇದ್ರಿ, ಏನದಕ್ಕೆ ಉದ್ದೇಶ ಏನು? ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಹೇಳಬೇಕು ಅಂತಂದರೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ವಿ. ಸನ್ಮಾನಕ್ಕಿಂತ ಜಾಸ್ತಿ ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಅಂತ ಹೇಳಿ ಅವರಿಗೆ ಒಂದು ಸಣ್ಣ ಕಾಣಿಕೆ ಕೊಟ್ಟು ಅವರಿಗೆ ಮನೆಯಿಂದ ಮನೆಗೆ ಮತ್ತು ನಮ್ಮ ಪ್ರತಿ ಒಂದು ರೋಡ್ನಲ್ಲಿ ಹೇಗೆ ಸ್ವಚ್ಛತೆನ ಕಾಪಾಡಬೇಕು, ಯಾವ ಥರ ಕಸ ತೊಗೊಂಡೋಗ್ಬೇಕು, ಯಾವ ರೀತಿ ಕಸನ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮಲ್ಲಿ ಇವಾಗ ಕ್ಲೆನ್ಲಿನೆಸ್ ಇಸ್ ಗಾಡ್ ಅಂತ ಹೇಳೋ ಹಾಗೆ ನಮ್ಮಲ್ಲಿ ಕಸ ವಿಲೇವಾರಿನೇ ಒಂದು ಟಾಸ್ಕ್ ಆಗಿದೆ. ಎಲ್ಲ ಕಡೆ ನೋಡಿದ್ರೆ ಕಸ ಚೆಲ್ತಾನೇ ಇರ್ತಾರೆ. ಆ ಕಸ ಚೆಲ್ಲೋದೇ ಒಂದು ಉದ್ದೇಶಪೂರ್ವಕವಾಗಿ ಈ ಕಾರ್ಯಕ್ರಮದ ಮೂಲಕ ನಾವೇನು ಹೇಳಿದ್ದೀವಿ ಅಂತಂದರೆ ಕಸ ವಿಂಗಡಣೆ ಮಾಡ್ಕೊಂಡು ತೊಗೊಂಡು ಹೋಗಿ, ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ಬ ಪೌರ ಕಾರ್ಮಿಕರ ರಜಾ ಹಾಕಿದರೆ ಅದಕ್ಕೆ ಪೂರ್ವ ಯೋಜಿತವಾಗಿ ಇನ್ನೂ ಇಬ್ಬರನ್ನ ನೇಮಕ ಮಾಡಿಕೊಂಡು ಯಾವುದೇ ವಿಚಾರದಲ್ಲಿ ಕಸ ತೊಗೊಂಡು ಹೋಗೋದು ವಿಳಂಬ ಮಾಡ್ದಲೇ ಅದನ್ನು ಚಾಚೂ ತಪ್ಪದಲೇ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ನಮ್ಮ ಒಂದು ರೋಡನ್ನು, ನಮ್ಮ ಒಂದು ನಗರನ, ನಮ್ಮ ಒಂದು ಮನೆಯಿಂದ ಹಿಡಿದು ಕಾಂಪೌಂಡಿಂದ ಹಿಡಿದು ಪ್ರತಿಯೊಂದನ್ನು ಸ್ವಚ್ಛತೆಯಿಂದ ಕಾಪಾಡಬೇಕು ಅನ್ನೋದು ನಾವು ಅವರಿಗೆ ಹೇಳಬೇಕಾಗಿತ್ತು. ಆ ಒಂದು ತಿಳಿಸೋಕ್ಕೆ ಇದೊಂದು ವೇದಿಕೆಯನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಇವತ್ತು ಎಸೆನ್ಷಿಯಲ್ಸ್ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟು ಅವ್ರಿಗೊಂದು ಎನ್ಕರೇಜ್ಮೆಂಟ್ ಕೊಟ್ಟು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ಮತ್ತು ವೇದಾ ಸಂಸ್ಥೆ ಹಾಗೂ ನಮ್ಮ ಎಲ್ಲ ಪೌರ ಕಾರ್ಮಿಕರು ಭಾಗವಹಿಸಿದರು. ಎಲ್ಲರಿಗೂ ಒಂದು ಸಂತೋಷ ಆಗಿದೆ. ಆ ಸಂತೋಷ ಏನು ಅಂತಂದರೆ ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಲ್ಲ ಅನ್ನೋದು ಅವರಿಗೆ ಅರಿವಾಗಿದೆ. ಹೌದು, ನಾವು ಇವತ್ತು ಪೂರ್ತಿ ಕ್ಲೀನಾಗಿ ಎಲ್ಲ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ. ಬಟ್ ಇದು ಈ ಪೌರ ಕಾರ್ಮಿಕರಿಗೆ ಸನ್ಮಾನ ಏನು ಮಾಡಿದ್ದೀವಿ ಅದು ಒಂದೇ ದಿನ ಅಲ್ಲ, ಪ್ರತಿದಿನ ಆಗಬೇಕು. ಯಾಕೆ ಅಂತಂದರೆ ಅವರು ಮತ್ತೊಂದು ಮನೆಯ ಕಸಾನ ತೊಗೊಂಡು ಹೋಗ್ತಾರೆ. ಕಸ ಅನ್ನೋದು ಒಂದು ಕಸ ಅನ್ನೋದೇ, ಅದಕ್ಕೆ ಅರ್ಥ ಕಸನೇ ಅದು. ಅದಕ್ಕೆ ಅವರು ನಮ್ಮ ಒಂದು ಕಾರ್ಯಕ್ರಮನ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಈ ವೇದಿಕೆನ ನಾವು ಕ್ರಿಯೇಟ್ ಮಾಡಿದ್ವಿ. ಇದರೊಳಗೆ ಎಲ್ಲರೂ ಸಂತೋಷವಾಗಿ ಭಾಗವಹಿಸಿದ್ದಾರೆ. ಸೊ ಇಟ್ಸ್ ಎ ಗುಡ್ ಟೇಕ್ ಅವೇ ಏನು ಅಂತಂದರೆ ನಾವು ಎಸೆನ್ಷಿಯಲ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ನನ್ನ ಹೆಸರು ರತೀಶ್ ಶ್ರೀನಿವಾಸನ್ ಅಂತ ಅಂದ್ಬಿಟ್ಟು, ನಾನು ಸೋಷಿಯಲ್ ಆಂಟ್ರಪ್ರೆನರು. ನಾನು ಕಬ್ಬೂರು ರೋಡ್ನಲ್ಲಿ ನಾನು ಪ್ರತಿಮಾ ಅಪಾರ್ಟ್ಮೆಂಟಲ್ಲಿ ಇರ್ತೀನಿ. ನನಗೆ ಫಸ್ಟ್ ಟಾಸ್ಕು ನಮ್ಮ ಮನೆ ಕ್ಲೀನ್ ಇರಬೇಕು, ನಮ್ಮ ಕಾಂಪೌಂಡ್ ಕ್ಲೀನ್ ಇರಬೇಕು, ನಮ್ಮ ರೋಡು ಕ್ಲೀನ್ ಇರಬೇಕು, ನಾವು ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ. ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿದರೆ ಗೌರವ ಸಿಗುತ್ತೆ ಅನ್ನೋಕೆ ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಸಾಕ್ಷಿ. ಯಾಕಂದರೆ ಪೌರ ಕಾರ್ಮಿಕರು ಇಡೀ ನಗರವನ್ನು ಸ್ವಚ್ಛತೆ ಕಾಪಾಡ್ತಾರೆ. ನಮ್ದು ಎಂಥ ಒಂದು ಕಸ ಇದ್ದರೂ ಸಹ ಅವರು ಅದಕ್ಕೆ ಅನ್ಯ ಭಾವನೆ ತೋರದೆ ಆ ಕಸವನ್ನು ತುಂಬ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಮುಖ್ಯವಾಗಿ ಅವರಿಗೆ ಒಂದು ಸನ್ಮಾನ ಮಾಡಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ವೇದಾ ಫೌಂಡೇಶನ್ ಮತ್ತು ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ವತಿಯಿಂದ ಈ ಮಾಳಮಟ್ಟಿ ಕಬ್ಬೂರು ರಸ್ತೆಯಲ್ಲಿ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ಪೌರ ಕಾರ್ಮಿಕರು ಎಷ್ಟು ಕೆಲಸ ಮಾಡ್ತಾರೆ ಅದ್ರ ಮೇಲೆ ನಮ್ಮದು ಧಾರವಾಡಕ್ಕೆ ಸ್ಮಾರ್ಟ್ ಸಿಟಿ ಅಂತೇಳಿ ಹೆಸರು ಬರ್ತದೆ. ಆ ಒಂದು ಉದ್ದೇಶಕ್ಕಾಗಿ ಅವ್ರಿಗೆ ಉತ್ತೇಜನ ಕೊಡಬೇಕು ಮತ್ತು ಅವ್ರ ಜೊತೆ ನಾವು ಇದ್ದೇವೆ, ಸಾರ್ವಜನಿಕರ ಜೊತೆ ನಾವು ಇದ್ದೇವೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಯಿತು. ಅದ್ರ ಜೊತೆಗೆ ಅವರು ಪೌರ ಕಾರ್ಮಿಕರು ಸಹ ಸಂತೋಷದಿಂದ ಹೋದರು. ಮುಂದಾದರೂ ನಾವು ಈ ಥರ ಇಂಥ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಹಾಗೂ ವೇದಾ ಫೌಂಡೇಶನ್ನಿಂದ ನಾವು ಮುಂದೆ ಇಟ್ಕೋತೀವಂತ ನಾನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಡಾಕ್ಟರ್ ನಾಗರಾಜ್ ಗುದಗನವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಹಿರೇಮಠ ಅಂತ, ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಸೆಕ್ರೆಟ್ರಿ. ಅದೇ ರೀತಿ ನಮ್ಮದು ಮಹಿಳಾ ಉದ್ದಿಮೆದಾರರ ಸಂಘ, ಉತ್ತರ ಕರ್ನಾಟಕ ಮಹಿಳಾ ಉದ್ದಿಮೆದಾರರ ಸಂಘದ ಸೆಕ್ರೆಟ್ರಿ ಇದ್ದೀನಿ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಬ್ಬರು ಅಧ್ಯಕ್ಷರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಈ ಪೌರ ಕಾರ್ಮಿಕರನ್ನ ಗುರುತಿಸಿ ಅವ್ರನ್ನ ಒಂದು ವೇದಿಕೆಗೆ ಕರೆತಂದು ಅವ್ರಿಗೆ ತಮ್ಮ ಕಾರ್ಯ ಎಷ್ಟು ಪ್ರಾಮುಖ್ಯತೆ ಇದೆ, ಅವರಿಂದ ಒಂದು ಸಮಾಜ ಆಗಲಿ ಒಂದು ಊರಾಗಲಿ ಎಷ್ಟು ಸ್ವಚ್ಛ ಆಗುತ್ತೆ ಅನ್ನೋದ್ರ ಬಗ್ಗೆ, ಅದರ ಪ್ರಾಮುಖ್ಯತೆ ಮತ್ತು ಅವರ ಕರ್ತವ್ಯಗಳೇನನ್ನ ತಿಳಿಸ್ಕೊಟ್ಟಂಥ ನಮ್ಮ ವೇದಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಶೇಖ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅಗದಿ ಶಾರ್ಟ್ ನೋಟಿಸಲ್ಲಿ ಇಲ್ಲಿ ಬಂದು ನಮ್ಮ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ಸಹಾಯ ಮಾಡಿದಂತಹ ನಮ್ಮ ವೇದಾ ಸಂಸ್ಥೆಯ ಮಹಿಳಾ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಈ ಒಂದು ಕಬ್ಬೂರು ರೋಡ್ ಮಾಳಮಡ್ಡಿ ನಿವಾಸಿಗಳು ಇಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ತಮ್ಮ ಒಂದು ಜಾಗನ ಕೊಟ್ಟು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಕ್ಕೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೇನಾದ್ರು ಒಂದು ನಾವು ಪ್ರೋತ್ಸಾಹನೆ ಕೊಡೋದ್ರ ಸಲುವಾಗಿ ಸೀರೆಗಳನ್ನು ಅವ್ರಿಗೆ
ನಾವು ಕೊಟ್ವಿ ಎಸೆನ್ಷಿಯಲ್ಸ್ ಅಂತ. ಅವನ್ನ ದಾನವಾಗಿ ಕೊಟ್ಟಂಥ ಕರ್ನಾಟಕ ಕಾಲೇಜ್ ಟೀಮಿನ ಎಲ್ಲರಿಗೂ ನಮ್ಮ ವೇದಾ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ವತಿಯಿಂದನೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವ್ರಿಗೆ ಪೇಪರ್ ಬ್ಯಾಗ್ಗಳನ್ನು ಕೊಟ್ಟು ಅವ್ರಿಗೆ ಉತ್ತೇಜನ ಕೊಟ್ವಿ. ಅಂದರೆ ಅವ್ರು ಹೋಗಿ 4 ಜನಕ್ಕೆ ಹೇಳಿ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡ್ರಿ, ಬರೀ ಗಾಡಿ ಒಳಗೆ ಒದರಿಸೋದು ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ ಬದಲಿ ಬೇರೆ ಬೇರೆ ಆಲ್ಟರ್ನೇಟಿವ್ ಇದ್ದಾವೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಜನಕ್ಕೆ ಅಂತ ತಿಳಿಸ್ಲಿ ಅಂತೇಳಿ ಅವ್ರಿಗೆ ಪೇಪರ್ ಬ್ಯಾಗ್ ಒಳಗೆ ಹಾಕಿ ಅದು ಅವ್ರಿಗೆ ಗಿಫ್ಟ್ ಅಂತ ಕೊಟ್ವಿ. ಪೇಪರ್ ಬ್ಯಾಗ್ ನಾನೇ ಮಾಡಿದ್ದು. ಸೊ ಥ್ಯಾಂಕ್ ಯು. Lions Club Dharwad Galaxy. This year I am president of this organization. It is an international organization. We have done a lot of activities of this years, and next also we are doing so many things about health and environment and vision. So it is part of our cleanliness and hygiene. So today we have made the program and we have distributed the saris and essential kits to the sanitization workers, those who are collecting our garbage from our house. And so I have given some things from our side to help them. So this kind of activities we are always doing. So this is the today's activities. You all have come here and so you have given the supports us. Thank you very much, all of that. Thank you.